ಹಲೋ ಎವ್ರಿವನ್, ವೆಲ್ಕಮ್ ಟು ವಿಸ್ ಫ್ಯಾಷನ್. ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ನಾನು ಫಸ್ಟು ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಬೆಳಿಗ್ಗೆ ಬೇಗನೆ ಧಾರವಾಡದಿಂದ ಹೊರಟಿದ್ರಿಂದ ನಾವು ಏನೂ ಟಿಫಿನ್ ಮಾಡಿರಲಿಲ್ಲ. ತುಂಬಾ ಹಶ್ವಾಗಿತ್ತು. ಹಾಗಾಗಿ ಮೊದಲು ಹೋಗಿ ಏನಾದ್ರೂ ತಿನ್ನೋಣ ಅಂತ ಅಂದ್ಕೊಂಡು ಹೊರಟೆ. ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಹೊಲಕ್ಕೆ ಮಾಡೋ ಹಬ್ಬ ಇದ್ದಿದ್ದರಿಂದ ತುಂಬಾ ವೆರೈಟಿ ಆಗಿರುವಂತಹ ಅಡುಗೆಗಳನ್ನು ಮಾಡಿದರು. ನನಗೆ ಬೆಳಿಗ್ಗೆ ಬೇಗನೆ ಟಿಫಿನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಅವ್ರು ಮಾಡಿರೋವಂಥ ಅಡುಗೆಗಳನ್ನು ನೋಡಿ ನನಗೆ ಊಟನೇ ಮಾಡಬೇಕು ಅಂತ ಅನಿಸಿ ಬೆಳಿಗ್ಗೆನೇ ನಾನು ಊಟದ ಐಟಮ್ನೆಲ್ಲನೇ ಇಟ್ಕೊಂಡು ಊಟ ಮಾಡಿದೆ. ಯಾಕೆಂದರೆ ಇಷ್ಟು ದಿನ ನಾನು ಮಾಡಿರೋ ಅಡುಗೆಗಳನ್ನು ಊಟ ಮಾಡ್ತಾ ಇದ್ದೆ ಅಲ್ವಾ. ನನಗಂತೂ ಅದು ತುಂಬಾ ಇಷ್ಟ ಆಯಿತು ಅವ್ರು ಮಾಡಿದ್ದೆಲ್ಲ. ಅದಾದ ಮೇಲೆ ಅಲ್ಲಿಂದ ನಾವು ನಮ್ಮ ಆಂಟಿ ರಾಣೆಬೆನ್ನೂರು ಚೌಡೇಶ್ವರಿ ಜಾತ್ರೆಗೆ ಅಂಥೇಳಿ ಇನ್ವೈಟ್ ಮಾಡಿದರು. ಹಾಗಾಗಿ ಅಲ್ಲಿಗೆ ಹೋದಾಗ ಅವ್ರದ್ದು ಕೂಡ ಹೊಲಕ್ಕೆ ಮಾಡೋ ಹಬ್ಬ ಆಗಿದ್ದರಿಂದ ಅವರು ಹೊಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಅಲ್ಲಿ ಎಲ್ಲರೂ ಕೂಡ್ಕೊಂಡು ಅಡುಗೆನ ಮಾಡ್ಕೊಂಡು ಬಂದಿದ್ದರು. ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು, ಅವ್ರ ರಿಲೇಷನ್ ಎಲ್ಲರೂ ಅಡುಗೆ ಮಾಡ್ಕೊಂಬಂದಿದ್ರು. ಮೊದಲು ಹೋದ ತಕ್ಷಣ ಈ ರೀತಿ ಒಲೆಯನ್ನು ಹಚ್ಬಿಟ್ಟು ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಜ್ಜಿಗೆ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆನ ರುಬ್ಕೊಂಬಂದಿದ್ರಲ್ವ, ಅದನ್ನು ಹಾಕಿ ಮಜ್ಜಿಗೆನ ಹಾಕಿ ಅದನ್ನು ಬಿಸಿ ಮಾಡ್ತಾಯಿದ್ದಾರೆ. ಅದು ಬಿಸಿ ಆದಮೇಲೆ ಆ ಮಜ್ಜಿಗೆ ಒಂದು ಸಾಂಬಾರು ಅದು ಉಕ್ಕಿ ಕೆಳಗಡೆ ಬೀಳಬೇಕಂತೆ. ಆ ರೀತಿ ಬಿದ್ದಾಗ ಮೊದಲು ಆ ಭೂಮಿ ತಾಯಿಗೆ ಆ ಒಂದು ನೈವೇದ್ಯ ರೂಪದಲ್ಲಿ ಅದನ್ನು ಮಾಡಿದಾಗ ಅದು ಭೂಮಿ ತಾಯಿಗೆ ಅರ್ಪಣೆ ಮಾಡ್ದಂಗೆ ಆಗುತ್ತಂತೆ. ಅದಾದಮೇಲೆ ಒಂದು ಚಟಿಗೆನ ಒಡೆದು ಹಾಕ್ತಾರೆ ಅವರು. ಏನಕ್ಕೆ ಒಡೆದು ಹಾಕ್ತಾರೆ ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಈ ರೀತಿ ಉಗ್ಸೋದ್ರಿಂದ ಭೂಮಿ ತಾಯಿಗೆ ಮೊದಲು ನಾವು ಒಂದು ಆಹಾರವನ್ನು ಅರ್ಪಣೆ ಮಾಡ್ದಂಗೆ ಅನ್ನೋಂಥದ್ದು ಗೊತ್ತಾಯಿತು. ಅದಾದಮೇಲೆ ಎಲ್ಲರೂ ಅಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಬನ್ನಿ ಗಿಡಕ್ಕೆ ಸಣ್ಣ ಸಣ್ಣ ಬನ್ನಿ ಗಿಡಗಳು ಇರ್ತವಲ್ವ, ಅದಕ್ಕೆಲ್ಲ ಪೂಜೆ ಮಾಡಿದರು. ನಾವು ಕೂಡ ಒಂದು ಪೂಜೆಯಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ಪೂಜೆಗಳನ್ನು ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಕೂತ್ಕೊಂಡಿದ್ರು. ಅವ್ರಿಗೆಲ್ಲರಿಗೂ ಊಟ ಬಡಿಸೋದಾಗಲಿ, ಹಾಗೆಯೇ ಮಕ್ಕಳಿಗೆಲ್ಲ ಊಟಕ್ಕೆ ಹಚ್ಕೊಡೋದಾಗಲಿ ಮಾಡಿದ್ವಿ. ನಮಗಂತೂ ತುಂಬಾ ಖುಷಿ ಅನ್ನಿಸ್ತು. ಎಲ್ಲರೂ ಊಟನ ತುಂಬಾ ಎಂಜಾಯ್ ಮಾಡ್ತಾ ಊಟ ಮಾಡ್ತಾಯಿದ್ರು. ನಾವು ಕೂಡ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ನಮ್ಮ ಆಂಟಿಯರು ಮತ್ತು ಅವ್ರ ಅಕ್ಕಪಕ್ಕದ ಮನೆಯವರು ರಿಲೇಷನ್ ಎಲ್ಲರೂ ಬಾಳೆ ಎಲೆಯಲ್ಲಿ ಈ ರೀತಿ ಹಾಕ್ಕೊಂಡು ಊಟ ಮಾಡಿದ್ವಿ. ನನಗಂತೂ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಊಟ ಅಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅವತ್ತು ನಾವು ಎಷ್ಟು ಊಟ ಮಾಡಿದ್ವಿ ಅಂದರೆ ನಾನು ನಿಜವಾಗ್ಲೂ ಡೈಲಿ ಅಷ್ಟು ಊಟನೇ ಮಾಡ್ತಾ ಇರಲಿಲ್ಲ, ಅಷ್ಟೊಂದು ಊಟ ಮಾಡಿದೆ. ಅದಾದಮೇಲೆ ಎಲೆ ಅಡಿಕೆ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಅದೇ ನಮ್ಮ ಆಂಟಿ ಹೊಲದ ಪಕ್ಕದಲ್ಲಿನೇ ರೈಲ್ವೆ ಟ್ರ್ಯಾಕ್ ಇತ್ತಲ್ವ, ಅದು ಪ್ರತಿ ಸಲವೂ ಟ್ರೈನ್ ಹೋಗ್ತಾನೇ ಇರ್ತಾಯಿತ್ತು. ಅದಾದಮೇಲೆ ಎಲ್ಲರೂ ವಿಶ್ರಾಂತಿ ಪಡಿತಾಯಿದ್ರು, ಕೆಲವೊಬ್ಬರು ಮಲ್ಕೊಂಡಿದ್ರು. ಆದರೆ ನಾವು ಅತ್ತ ಇತ್ತ ಹೊಲನೆಲ್ಲ ನೋಡ್ತಾ ಸುತ್ತಾಡ್ತಾನೇ ಇದ್ವಿ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ಕೊಳ್ತಾ ಆಟ ಆಡ್ತಾಯಿದ್ರು. ಇದು ನಮ್ಮ ಅಜ್ಜಿ ಮನೆಗೆ ಹೋಗುವಂತಹ ದಾರಿ. ಇದು ನಮ್ಮ ಅಜ್ಜಿ ಹೊಲ. ಇವಾಗ ನಾನು ನಮ್ಮ ಅಜ್ಜಿ ಊರಿನ ಒಂದು ಹೊಲದ ಒಂದು ಈ ದೃಶ್ಯನ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಹೊಲ. ತುಂಬಾ ಚೆನ್ನಾಗಿದೆ. ಈ ವ್ಯೂವ್ಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಆ ಮೋಡಗಳನ್ನು ನೋಡ್ತಾ ಇದ್ರೆ ನೋಡಿ ನೀವು, ಅಲ್ಲಿ ಕೆಳಗಡೆನೇ ಬೀಳ್ತಾ ಇದೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ. ಈ ರೀತಿಯಾಗಿರುವಂಥ ನೇಚರ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸಿಟಿನಲ್ಲಿ ನಾವು ನೋಡ್ತಾ ಇದ್ದರೆ ನಾವು ಪ್ರತಿ ವಾರ ಗಾರ್ಡನಿಗೆ ಹೋಗ್ತೀವಿ, ಅಲ್ಲಿ ಕೆಲವೊಂದಷ್ಟು ಸಮಯನ ಕಳೆದು ಬರ್ತೀವಿ. ಬಿಟ್ಟರೆ ನಾವು ಶಾಪಿಂಗ್ ಅಂತೇಳಿ ಹೋಗ್ತೀವಿ. ಆದರೆ ಈ ರೀತಿಯಾದಂತಹ ನೇಚರ್ನ ಅನುಭವಿಸೋವಂಥ ಅವಕಾಶ ನಮಗೆ ಇರೋದೇ ಇಲ್ಲ. ಇಲ್ಲಿ ನೋಡಿ ನಮ್ಮ ಚಿನ್ಕುರುಳಿ ಯಾವ ರೀತಿ ಹೊಲದಲ್ಲಿ ಆಟ ಆಡ್ತಾ ಇದ್ದಾಳೆ ಅಂತ. ಅದಾದಮೇಲೆ ನಾನು ನಮ್ಮ ಆಂಟಿ ಹೊಲದಲ್ಲಿ ಕೆಲವೊಂದಷ್ಟು ಫೋಟೋಸ್ನ ತೆಗೆಸ್ಕೊಂಡೆ. ನಮ್ಮ ಆಂಟಿದೆ ಇದು ಇಳ್ಕಲ್ ಸೀರೆ. ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಟ್ರೈನ್ ಅಂತೂ ಆವಾಗವಾಗ ಹೋಗ್ತಾಯಿತ್ತು. ಆ ಒಂದು ದೃಶ್ಯನ ನೋಡೋದು, ಅದನ್ನು ಸೆರೆ ಹಿಡಿಯೋದೇ ನಮ್ಮ ಕೆಲಸ ಆಗಿತ್ತು. ಅದಾದಮೇಲೆ ಸಾಯಂಕಾಲಕ್ಕೆ ಎಲ್ರಿಗೂ ಮಿರ್ಚಿ ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತಂತೆ. ಹಾಗಾಗಿ ಮಿರ್ಚಿ ಮಾಡೋದಕ್ಕೆ ಎಲ್ಲ ತಯಾರಿನ ಮಾಡ್ಕೊಂಡ್ವಿ. ನಾನು ನಮ್ಮ ಆಂಟಿ ಸೇರಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಿರ್ಚಿ ಬಿಡೋದಕ್ಕೆ ರೆಡಿ ಆದ್ವಿ. ಉಳಿದವರೆಲ್ಲ ಮಿರ್ಚಿ ಬಿಡೋದಕ್ಕೆ ಒಲೆ ಮತ್ತು ಅದ್ರ ಮೇಲೆ ಇಡೋದಕ್ಕೆ ಬಾಣಲೆ ಮತ್ತು ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ನಾವು ನಾನು ಮಿರ್ಚಿನ ಬಿಡ್ತಾ ಹೋಗ್ತಾಯಿದ್ದೆ. ನಮ್ಮ ಆಂಟಿ ಅದು ಮಿರ್ಚಿನೆಲ್ಲ ತಿರುಗಿಸ್ತಾ ಹೋದರು. ನಾವು ಯಾವ ರೀತಿ ಮಿರ್ಚಿ ಮಾಡ್ತಾಯಿದ್ವಿ, ಪಾತ್ರೆ ಹಾಕ್ತಾಯಿದ್ರು,
ಅದು ಆಗಿಂದಾಗಲೇ ಖಾಲಿ ಆಗ್ತಾ ಹೋಗ್ತಾ ಇತ್ತು. ಅಷ್ಟು ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ರು. ಒಂದು ಕಡೆ ಮಿರ್ಚಿ ರೆಡಿ ಆಗ್ತಾಯಿತ್ತು, ಇನ್ನೊಂದು ಕಡೆ ಚಾನ ರೆಡಿ ಮಾಡ್ತಾಯಿದ್ರು. ಚಹಾ ಕುಡಿದು ಮಿರ್ಚಿನ ತಿಂತಾ ಎಲ್ಲರೂ ತುಂಬಾ ಖುಷಿಯಿಂದ ತುಂಬ ಚೆನ್ನಾಗಾಗಿದೆ ಅಂಥೇಳಿ ಖುಷಿಯಿಂದ ತಿಂದು, ಅದಾದಮೇಲೆ ಎಲ್ಲರನ್ನೂ ಕೂತ್ಕೊಂಡು ಹರಟೆ ಹೊಡೆದ್ರು. ಒಬ್ರಿಗೊಬ್ರು ಕಾಲು ಎಳಿತಾ, ಒಬ್ರಿಗೊಬ್ರು ಮಾತಾಡ್ತಾ, ಈ ರೀತಿಯಾದಂತಹ ಒಂದು ಅನುಭವ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಈ ರೀತಿಯಾದಂತಹ ಕೆಲವೊಂದಷ್ಟು ಸನ್ನಿವೇಶಗಳನ್ನು ನಾವು ಕೂಡ ಇಲ್ಲಿ ಮಿಸ್ ಮಾಡ್ಕೊಳ್ತೀವಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿಬಿಟ್ಟಿತ್ತು. ನೋಡಿ, ಸಾಯಂಕಾಲದ ವ್ಯೂವ್ಸ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಟ್ ಸೂರ್ಯ ಮೇಲ್ಗಡೆ ಇದ್ದಾಗಲೇ ನಾವು ಅದನ್ನು ಕ್ಯಾಚ್ ಮಾಡಿದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಯಾಕೆಂದರೆ ಇಲ್ಲಿಂದ ಹೊರಟಾದ್ಮೇಲೆ ನಾವು ಜಾತ್ರೆಗೆ ಹೊರಡಬೇಕಾಗಿತ್ತು. ಯಾಕೆಂದರೆ ನವೀನವ್ರಿಗೆ ಮತ್ತು ಪೂರ್ವಿಗೆ ಒಂದೇ ದಿನ ರಜೆ ಇದ್ದಿದ್ದರಿಂದ ನಾವು ಜಾತ್ರೆನ ಅವತ್ತಿನ ದಿನ ರಾತ್ರಿಯೇ ಮುಗಿಸ್ಕೊಳ್ಬೇಕಾಗಿತ್ತು. ಚೌಡೇಶ್ವರಿ ದರ್ಶನ ಮಾಡೋಣ ಅಂತ ಹೇಳಿ ಹೋದ್ವಿ. ತುಂಬಾ ಚೆನ್ನಾಗಾಯಿತು. ಜಾತ್ರೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ದೇವಿ ದರ್ಶನ ಕೂಡ ಆಗಿತ್ತು. ಅದಾದಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ಕೂಡ ನಮಗೇನು ಅಷ್ಟೇನು ಗಲಾಟೆ ಅಂತ ಅನ್ನಿಸ್ಲಿಲ್ಲ. ನಮಗೆ ದರ್ಶನ ಕೂಡ ನಿಧಾನವಾಗಿಯೇ ಆಯಿತು. ತುಂಬಾ ಚೆನ್ನಾಗಾಯಿತು. ನೋಡಿ, ದೇವಸ್ಥಾನನೆಲ್ಲ ಲೈಟಿಂದ ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಕೂಡ ದರ್ಶನನ ಮುಗಿಸ್ಕೊಂಡು ಕೆಲವೊಂದಷ್ಟು ಜಾತ್ರೆಯಲ್ಲಿ ಕೆಲವೊಂದಷ್ಟು ಐಟಮ್ಗಳನ್ನು ಪರ್ಚೇಸ್ ಮಾಡಿಕೊಂಡು, ಅದಾದಮೇಲೆ ನಾವು ಅಲ್ಲಿಂದ ದೇವಿ ದರ್ಶನ ಮಾಡಿಕೊಂಡ್ವಿ. ತುಂಬಾ ಕ್ರೌಡ್ ಇತ್ತು. ಆದರೂ ಕೂಡ ನಮಗೆ ದೇವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನೋಡಿ ಯಾವ ರೀತಿ ಕಳಕಳೆಯಿಂದ ಇದ್ದಾಳೆ ದೇವಿ. ನಿಮಗೂ ಕೂಡ ದೇವಿ ಒಳ್ಳೇದು ಮಾಡಲಿ. ನೀವು ಕೂಡ ದೇವಿ ಹತ್ರ ಬೇಡ್ಕೊಳ್ಳಿ. ಅದಾದಮೇಲೆ ನಾನು ಸಂಡೇ ಊರಿಗೆ ಹೋದಾಗ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡೆ. ಅದು ದೇವಿ ದೇವಸ್ಥಾನದಿಂದ ಮತ್ತೆ ದೇವಿ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾಗ ಅಲ್ಲಿ ನಾನು ಈ ಒಂದು ದರ್ಶನ ಸೇವೆ ಇಟ್ಕೊಂಡಿದ್ದೀನಿ. ಹೀಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು?